ಸ್ಕೂಲು ಕಾಲೇಜಿಲ್ಲ ಅಂದರೆ ಬೆಳಗ್ಗೆ ಎದ್ದೇಳೋ ಮಕ್ಕಳೇ ಅಲ್ಲ ನಾವು. ಅಂಥದ್ರಲ್ಲೂ ಈ ಜಾಗಕ್ಕೆ ಹೋಗ್ಬೇಕಂತ ಬೆಳಗ್ಗೆ ಎದ್ದು ಬಸವೇಶ್ವರ ನಗರ ತನಕ ಹೊರಟ್ವಿ. ಯಾಕಂದರೆ 9 ಗಂಟೆ ಆದಮೇಲೆ ಇಲ್ಲಿ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ. ಈ ಜಾಗದ ಬಗ್ಗೆ ಇನ್ನೂ ಜಾಸ್ತಿ ಹೇಳಕ್ ಮುಂಚೆ ನಮ್ಮನ್ನ ಫಾಲೋ ಮಾಡಿ. ಇವತ್ತು ನಾವು ಬಂದಿರೋದು ಬಸವೇಶ್ವರ ನಗರ್ ದೋಸೆ ಕಾರ್ನರ್ಗೆ. ಒಂದೊಂದು ಜಾಗದಲ್ಲಿ ಇದನ್ನ ಬೆಣ್ಣೆ ದೋಸೆ ಕಾರ್ನರ್ ಅಂತಾನು ಬರ್ದಿರ್ತಾರೆ. ಈ ಜಾಗದಲ್ಲಿ ಏನಂದ್ರೆ ದೋಸೆ ಬಿಟ್ರೆ ಬೇರೆ ಏನೂ ಸಿಗಲ್ಲ, ಕಾಫಿ ಟೀ ಸಹ ಸಿಗಲ್ಲ. ಬೆಳಗ್ಗೆ ಕಾಫಿ ಟೀ ಇಲ್ದಲೆ ಹೆಂಗ್ ತಿನ್ನೋದು? ಸೊ ಪಕ್ಕದಲ್ಲಿರೋ ನಂದಿನಿಗೆ ಹೋಗಿ ಕಾಫಿ ಟೀ ಆರ್ಡರ್ ಮಾಡೋಷ್ಟೊತ್ತಿಗೆ ಇಲ್ಲಿ ನಮ್ಮ ಅಂಕಲ್ಲು ನೀಟಾಗಿ ದೋಸೆ ಹಾಕಿದ್ರು. ಪ್ರತಿ ಒಂದು ಫ್ಲಿಪ್ಪಿಗೂ ಇನ್ನೊಂದು ಬೆಣ್ಣೆ ಹಾಕ್ತಾನೆ ಇದ್ರು. ಇಲ್ಲಿ ನೀವೇನಾದರೂ 11 ಗಂಟೆ ಆದಮೇಲೆ ಬಂದರೆ ಕ್ಯೂ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಅಂಗಡಿ ಆಚೆ ರೋಡ್ ತನಕನೂ ಜನ ಇರ್ತಾರೆ. ಲಿಟ್ರಲಿ ನಮ್ಗೆ ಇಲ್ಲಿ ಒಂದು ಬೆಣ್ಣೆ ದೋಸೆ ಕಾರ್ನರ್ ಇತ್ತಂತ ಗೊತ್ತಾಗಿದ್ದೆ ಒಂದು ದಿವಸ. ಇಲ್ಲಿ ಕ್ರೌಡ್ ನೋಡಿ. ಇಲ್ಲಿ ದೋಸೆ ಸೂಪರ್ ಆಗಿತ್ತು. ಬೇಕಿದ್ರೆ ವಿಸಿಟ್ ಮಾಡಿ ಆ್ಯಂಡ್ ನಮ್ಮನ್ನ ಫಾಲೋ ಮಾಡಿ ಆ್ಯಂಡ್ ನಮ್ಮ ಕಂಟೆಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. Until next time, bye bye.